ಉರುಳಿಕೆಯ ಭಾಗ ಆಗುವಾಗ ಯೂಶಲಿ ಜಾಗಟೆ ಬಿಟ್ಟು ಮೆತ್ತಗೆ ಹಾಕ್ತಾರೆ, ಮದ್ದವರು ಮೆತ್ತಗೆ ನುಡಿಸ್ತಾರೆ, ಚೆಂಡೆಯವರು ಮೆತ್ತಗೆ ನುಡಿಸ್ತಾರೆ, ಸ್ವಲ್ಪ ರೆಸ್ಟ್ ತಗೊಳ್ತಾರೆ ಎಲ್ಲರೂ ಕೂಡ. ಓಕೆ, ಹಾಗಾಗಿ ಬಾಯ್ತಾಳೆ ಮೆತ್ತಗೆ ಹೇಳ್ತಿದ್ದಾರೆ, ಆಯ್ತಾ. ದೋಮ್ ತ ದೋಮ್ ಹೀಗೆ ಮಾಡೋದಿಲ್ಲ. ದೋಮ್ ತ ದೋಮ್ ದಿದ್ದಿ ದೋಮ್ ತ ದೋಮ್ ದಿದ್ದಿ ದೋಮ್ ತ ದೋಮ್ ದಿದ್ದಿ ದೋಮ್ ತಾಮ್ ಧೀ ತರಿಕಿಟ ಕಿಟ ತಗ ತರಿಕಿಟ ಕಾ ತರಿಕಿಟ ಕಿಟ ತಗ ತರಿಕಿಟ ಧೀ ತರಿಕಿಟ ಕಿಟ ತಗ ತರಿಕಿಟ ಕಾ ತರಿಕಿಟ. ವೇ ಯೂಶಲಿ ನಮ್ಮ ಚಂಡೆ ಮದ್ದವರು ಏನು ಮಾಡ್ತಾರೆ ಅಂತಂದರೆ, ಮತ್ತು ನಾಟ್ಯದವರು ಕೂಡ ಈ ಏರುಪದ್ಯಗಳ ಪ್ರದರ್ಶನ ಆಗುವಾಗ ಧಿಗಣದವರೆಗೆ ತುಂಬ ಎನರ್ಜಿ ಹಾಕ್ತಾರೆ, ತುಂಬ ಶಕ್ತಿ ಬೇಕಾಗ್ತದೆ. ಚಂಡೆಯವರು ಬೆವರು ಹರಿಸಿ ನುಡಿಸ್ತಾರೆ, ಮದ್ದಲೆಯವರು ತುಂಬ ಎನರ್ಜಿ ಹಾಕಿ ನುಡಿಸ್ತಾರೆ, ಚೆನ್ನಾದ ನಾದವನ್ನು ಕ್ರಿಯೇಟ್ ಮಾಡ್ತಾರೆ. ನಮ್ಮ ವೇಷಧಾರಿಗಳು ಕೂಡ ತುಂಬ ಎನರ್ಜಿ ಹಾಕಿ ಇದೆಲ್ಲ ಕುಣಿತಾರೆ. ಇದನ್ನು ನಾವು ನಿಮ್ಮ ಮುಂದೆ ತೋರಿಸ್ತೇವೆ. ನೀವು ನಾಟ್ಯದ ಅಭ್ಯಾಸಿಗಳ ಜೊತೆಗೂ ವರ್ಕ್ ಮಾಡ್ತೀರಿ. ಭಾಗವತಿಕೆ ಕಲಿಕೆ ಅಂತಂದರೆ ಬರೀ ಹಾಡುವಿಕೆ ಕಲಿಕೆ ಮಾತ್ರ ಅಲ್ಲ, ನಾಟ್ಯದವರ ಜೊತೆಗೂ ನೀವು ವರ್ಕ್ ಮಾಡ್ತೀರಿ. ಓಕೆ, ಹಾಗೆ ಧಿಗಣದ ಭಾಗ ಆಗುವಾಗ ಅವರ ಎನರ್ಜಿ ಪೀಕಿಗೆ ಮುಟ್ಟಿರ್ತದೆ. ಪ್ರಸಂಗದ ಸಮಯ ಸಂದರ್ಭ ಎಷ್ಟು ಬೇಕು ಅಂತ ಅನ್ನಿಸ್ತದೋ ಅಷ್ಟು ಎನರ್ಜಿ ಹಾಕಿ ಚೆನ್ನಾಗಿ ಕುಣಿತಾರೆ. ಅದಾದ ಮೇಲೆ ಉರುಳಿಕೆ ವ್ರತ ಆಗುವಾಗ ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ತಗೊಳ್ತೇವೆ, ಉಸಿರು ತಗೊಳ್ತೇವೆ. ಹಾಗಾಗಿ ಉರುಳಿಕೆ ವ್ರತಕ್ಕೆ ದೋಮ್ ತ ದೋಮ್ ದಿದ್ದಿ ದೋಮ್ ತ, ಧಿಗಣಲಾಗುವಾಗ ದೋಮ್ ದಿದ್ದಿ ದೋಮ್ ದಿದ್ದಿ ದೋಮ್ ದಿದ್ದಿ ದೋಮ್ ದಿದ್ದಿ ದೋಮ್ ದಿದ್ದಿ ದೋಮ್ ದಿದ್ದಿ ಹೀಗೆಲ್ಲ ಧಿಗಣ ತೆಗಿತಾರೆ. ಕ್ರಾಂಗ್ ರಾ ಕ್ರಾಂಗ್ ರಡ್ಡ ಕ್ರಾಂಗ್ ರಾ ಕ್ರಾಂಗ್ ಹೀಗೆ ಚಂಡೆಯವರು ನುಡಿಸ್ತಾರೆ. ಅದಾದಮೇಲೆ ದೋಮ್ ತ ದೋಮ್ ದಿದ್ದಿ ದೋಮ್ ತ ದೋಮ್ ದಿ ದೋಮ್ ತ ದೋಮ್ ದಿದ್ದಿ ದೋಮ್ ತಾಮ್ ಧೀ ತರಿಕಿಟ ಕಿಟ ತಗ ತರಿಕಿಟ ಕಾ ತರಿಕಿಟ ಕಿಟ ತಗ ತರಿಕಿಟ ಧೀ ತರಿಕಿಟ ಕಿಟ ತಗ ತರಿಕಿಟ ಕಾ ತರಿಕಿಟ ಕಿಟ ತಗ ತರಿಕಿಟ ಕತ್ತತ್ತಾಂ ಇದ್ದಾಂ ಸದಮಲ ಸಮರ. ಮತ್ತೆ ವಾಪಸ್ ಏರುಪದ್ಯ ಶುರುವಾದಾಗ ಮತ್ತೆ ಎನರ್ಜಿ ಪಿಕ್ ಮಾಡ್ತಾರೆ ಭಾಗವತರು. ಕಲಿಯುವುದಕ್ಕೆ ಜಾಯಿನ್ ಆಗೋದ್ರಿಂದ ಬರಿಯ ನೀವು ಕಲಿಯುವುದು, ನೀವು ಪ್ರದರ್ಶನ ಮಾಡುವುದು ಮಾತ್ರ ಅಲ್ಲ, ನೀವು ಒಳ್ಳೆಯ ಪ್ರೇಕ್ಷಕರು ಕೂಡ ಆಗ್ತಾ ಬರ್ತೀರಿ. ಇನ್ನು ಮುಂದೆ ಆಟ ನೋಡುವಾಗ ನಿಮಗೆ ಇದೆಲ್ಲ ಸೂಕ್ಷ್ಮಗಳು ಗೊತ್ತಾಗ್ತವೆ. ಓಕೆ, ನಾವು ಬರೀ ಪ್ರದರ್ಶನಕಾರರನ್ನು, ಕಲಾವಿದರನ್ನು ಮಾತ್ರ ತಯಾರು ಮಾಡ್ತಾ ಹೋಗೋದಿಲ್ಲ, ಒಳ್ಳೆಯ ಪ್ರೇಕ್ಷಕರನ್ನು ತಯಾರು ಮಾಡ್ತಾ ಬರ್ತೇವೆ ಅಂತ. ನಾವು ಮಾತ್ರ ಅಲ್ಲ, ಯಾವುದೇ ಗುರುಗಳು, ಯಾವುದೇ ಇನ್ಸ್ಟಿಟ್ಯೂಷನ್ ಆದರೂ ಸರಿಯೇ. ಓಕೆ.